ಪ್ರಿಯರಾದವರೇ, ಏಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ದೇವರಾದ ಏಸು ಕ್ರಿಸ್ತನು ನಿಮ್ಮ ಮೇಲೆ ಬಹಳ ಪ್ರೀತಿ ಇಟ್ಟಿರುವುದರಿಂದಲೇ ನಿತ್ಯವೂ ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾನೆ. ಆತನೊಟ್ಟಿಗೆ ನೀವು ನಡೆಯುತ್ತಿದ್ದೀರ ತಾನೆ? ನಿತ್ಯವೂ ಆತನನ್ನು ನೆನೆಸುತ್ತಿದ್ದೀರ ತಾನೆ? ನೆನೆಸಿ ಸ್ತೋತ್ರ ಮಾಡಿ ಪ್ರಾರ್ಥಿಸುವಾಗ ಆತನ ಪ್ರಸನ್ನತೆ ನಮ್ಮ ಸಂಗಡಲೇ ಇರುತ್ತದೆ, ಸರಿನಾ? ಇಂದು ದೇವರು ಒಂದು ಮಾತು ಹೇಳುತ್ತಾರೆ. ಏಷಾಯ 59ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ, ಬಿರುಗಾಳಿಯಿಂದ ಹೊಡೆಯಲ್ಪಟ್ಟು ಇಕ್ಕಟ್ಟಿನಲ್ಲಿ ಹರಿಯುವ ತೊರೆಯ ಹಾಗೆ ಅವನು ರಭಸದಿಂದ ಬರುವನಷ್ಟೇ. ಶತ್ರು ಯಾರು? ಆ ಶತ್ರು ಸೈತಾನ, ಪಿಶಾಚನು, ಈ ಲೋಕದಲ್ಲಿ ಕ್ರಿಯೆ ಮಾಡುವಂತ ಆ ದುಷ್ಟ ಶಕ್ತಿ ಎಂದು ಹೇಳುತ್ತೇವಲ್ಲ. ಆ ಸೈತಾನ ತೊರೆಯಂತೆ ಬರುವನಂತೆ ದೇವ ಮಕ್ಕಳಿಗೆ ವಿರೋಧವಾಗಿ ನೀರಿನ ಹಾಗೆ ಬಂದು ನಾಶ ಮಾಡುವುದಕ್ಕೆ ಪ್ರಯತ್ನ ಪಡುತ್ತಾನಂತೆ. ಹಾಗೆ ಸೈತಾನನು ಎದ್ದು ಬರುವಾಗ ಪರಿಶುದ್ಧಾತ್ಮನು ಹೇಳುತ್ತಾನೆ, ನಿಲ್ಲು, ಇದರ ಮೇಲೆ ನನ್ನ ಮಕ್ಕಳ ಸಮೀಪ ಬರಬಾರದು. ಧ್ವಜ ಎತ್ತುವನ್ನು, ಜಯಧ್ವಜ ಎತ್ತುವನ್ನು ಇದನ್ನು ದಾಟಿ ನಿನಗೆ ಬರಲಾಗದು, ನನ್ನ ಮಕ್ಕಳನ್ನು ಮುಟ್ಟಲಾಗದು ಎಂಬುದಾಗಿ ದೇವರು ನಮ್ಮನ್ನು ಸಂರಕ್ಷಿಸುವರು. ಈ ಲೋಕದಲ್ಲಿ ನಮಗೆ ಎಷ್ಟೋ ಆಪತ್ತುಗಳು ನೀರಿನಂತೆ ನಮ್ಮನ್ನು ನುಂಗಿ ಬಿಡುವುದಕ್ಕೆ, ನಾಶ ಮಾಡುವುದಕ್ಕೆ ಬರುತ್ತದಲ್ಲವ? ಆ ನೀರು ಬರುವಾಗ ನೋಡಿದ್ದೀರಾ? ಈ ಸಮುದ್ರ ಅಲೆಗಳು ಎದ್ದು ಬರುವಂತೆ ಈ ರೀತಿಯಾಗಿ ಸೈತಾನ ಎದ್ದು ಬರುವನು ನಮ್ಮನ್ನು ನಾಶ ಮಾಡುವುದಕ್ಕಾಗಿ. ಕೆಲವು ವರ್ಷಗಳಿಗೆ ಮುಂಚೆ ಸುನಾಮಿಯ ಹಾನಿ ಉಂಟಾಯಿತಲ್ಲ, ಇಂಡಿಯಾ, ಶ್ರೀಲಂಕಾದಲ್ಲಿ ಎಲ್ಲ. ಆಗ ತಮಿಳುನಾಡಿನ ಒಂದು ಭಾಗದಲ್ಲಿ ಈ ಸುನಾಮಿಯ ಹಾನಿಯು ಉಂಟಾದಾಗ ಅನೇಕ ಅದ್ಭುತಗಳು ನಡೆಯಿತು. ಅದರಲ್ಲಿ ಒಂದು ಅದ್ಭುತವನ್ನು ನನಗೆ ಬಹಳ ಪ್ರಿಯವಾದ ಸೇವಕರು ಸಹೋದರ ಸ್ಯಾಮ್ ಜಬದೊರೈ ಅವರು ನಡೆದ ಒಂದು ಸಂಭವವನ್ನು ಒಂದು ಅಮ್ಮ ಅವರಿಗೆ ಹೇಳಿದರು. ಅದನ್ನು ನನ್ನ ಸಂಗಡ ಹಂಚಿಕೊಂಡರು. ಅವರು ಸಮುದ್ರ ತೀರದಲ್ಲಿ ಬಾಳುವಂತವರು, ಮೀನು ಹಿಡಿದು ಜೀವಿತ ನಡೆಸುವಂತ ಕುಟುಂಬ. ಆದ್ದರಿಂದ ಸಮುದ್ರ ತೀರದಲ್ಲಿ ಮೀನಿಟ್ಟುಕೊಂಡು ವ್ಯಾಪಾರವೆಲ್ಲ ಮಾಡುವರು. ಅವರು ನೋಡಿರಿ, ಆ ಬೆಳಗಿನ ಸಮಯ ಸಮುದ್ರ ತೀರದಲ್ಲಿ ಇದ್ದಾಗ ಅವರು ತುಂಬಿದ ಗರ್ಭಿಣಿ, ಅವರು ತುಂಬು ಗರ್ಭಿಣಿ, ಮಗುವನ್ನು ಹಡೆಯುವ ಕಾಲ. ಆಗ ದಿಢೀರೆಂದು ಆ ಸುನಾಮಿ ಅಲೆ ಹಾಗೆ ಎದ್ದು ಬರುತ್ತಿದೆ, ಹಾಗೆ ಸಮುದ್ರ ನೀರು ಎದ್ದು ಬರುತ್ತಿದೆ. ಎಲ್ಲರೂ ಓಡುತ್ತಾರೆ, ಓಡಿರಿ ಓಡಿರಿ ಆಪತ್ತು ಎಂದು ಸಮುದ್ರ ತೀರವನ್ನು ಬಿಟ್ಟು ಓಡುತ್ತಾರೆ. ಈ ಸಹೋದರಿ ತುಂಬಿದ ಗರ್ಭಿಣಿಯಾಗಿ ಇದ್ದದ್ದರಿಂದ ವೇಗವಾಗಿ ಓಡಲು ಆಗಲಿಲ್ಲ. ಅವರೇ ಹಿಂದೆ ಇದ್ದಾರೆ, ಎಲ್ಲರೂ ಕೂಡ ಮುಂದೆ ಓಡಿಬಿಟ್ಟರು. ಆಗ ಆ ಅಲೆಯು ಮೇಲೆದ್ದು ಬರುತ್ತಿದೆ. ಅವರಿಗೆ ತಿಳಿಯುತ್ತಿದೆ, ನಾನಿನ್ನು ಓಡಿ ತಪ್ಪಿಸಿಕೊಳ್ಳಲಾಗದು. ತಕ್ಷಣ ದೇವರನ್ನು ನೋಡಿ, ಏಸುವೆ ನನಗೆ ಸಹಾಯ ಮಾಡಿರಿ, ನನಗೆ ಓಡಲಾಗುತ್ತಿಲ್ಲ, ನನಗೆ ತಪ್ಪಿಸಿಕೊಳ್ಳಲಾಗುತ್ತಿಲ್ಲ, ನನಗೆ ನೀವೇ ಸಹಾಯ ಮಾಡಬೇಕು ಎಂದು ಏಸುವೆ ಎಂದು ಕರೆದರು. ನೋಡಿರಿ ಏನು ನಡೆಯಿತು. ಪ್ರಕೃತಿಗೆ ಮೀರಿದ ಅದ್ಭುತ. ಹಾಗೆ ಸಮುದ್ರ ಅಲೆಯು ಎದ್ದು ಬಂದಿತ್ತು, ಎರಡಾಗಿ ವಿಭಾಗಗೊಂಡು ಈ ಕಡೆ ಆ ಕಡೆ ಹರಿದು ಹೋಯಿತು. ಈ ಸಹೋದರಿ ಓಡಿ ತಲುಪುವವರೆಗೂ ಅವರ ಕಡೆಗೆ ನೀರು ಬರಲೇ ಇಲ್ಲ. ಹಾಗೆ ಅಗಲಿ ಹೋದದ್ದನ್ನು ಅವರು ಆಶ್ಚರ್ಯವಾಗಿ ಬಂದು ಹೇಳುತ್ತಾರೆ, ದೇವರು ನನ್ನನ್ನು ಕಾಪಾಡಿದರು ಎಂದು. ಎಷ್ಟೇ ದೊಡ್ಡ ನೀರು ಎದ್ದು ಬಂದರು, ಸುನಾಮಿಯೇ ಬಂದರು. ಸುನಾಮಿಯ ಹಾಗೆ ಸೈತಾನ ನಿಮ್ಮನ್ನು ಬಾಧಿಸಿ ನಾಶ ಮಾಡಬೇಕೆಂದು ನೆನೆಸಿದರು. ನಿಮ್ಮನ್ನು ಸಂರಕ್ಷಿಸುವ ದೇವರಿದ್ದಾರೆ. ಮಾಟ ಮಂತ್ರಗಳು, ಹೊಟ್ಟೆ ಕಿಚ್ಚಿನ ಆತ್ಮ ಯಾವುದಕ್ಕೂ ಭಯಪಡಬೇಡಿರಿ. ನೀವು ದೇವರನ್ನು ಆಶ್ರಯಿಸಿರಿ. ಏಸುವೆ ನೀವು ನನ್ನ ಸಂಗಡ ಇರಿ ಎಂದು ಹೇಳಿರಿ ಸಾಕು. ಆತನು ಸಂಗಡ ಇದ್ದರೆ ಎಲ್ಲ ಶತ್ರುವಿನ ಬಲವು ದೂರದಲ್ಲೇ ನಿಲ್ಲುತ್ತದೆ. ನಿಮ್ಮನ್ನು ಮುಟ್ಟಲು ಆತನು ಬಿಡುವುದಿಲ್ಲ. ನಂಬಿಕೆಯಿಂದ ಹೇಳಿರಿ, ಏಸುವೆ ನಾನು ನಿಮ್ಮ ಮಗು, ನೀವು ನನ್ನೊಳಗೆ ಇದ್ದೀರಿ. ಯಾವ ಶತ್ರುವು, ಸೈತಾನನ ಬಲವು ನಮಗೆ ಕೇಡನುಂಟು ಮಾಡಲು ಆಗದು. ಅವನು ಪ್ರವಾಹದಂತೆ ಎದ್ದರೂ ನೀವು ಧ್ವಜ ಎತ್ತುವಿರಿ. ನೀವು ನಂಬಿಕೆಯಿಂದ ಹೇಳಿರಿ, ದೇವರು ಸಂರಕ್ಷಿಸಿ ನಡೆಸುವರು. ಹಾಗೆ ಹೇಳೋಣವಾ? ಏಸುವೆ ನನ್ನ ಮೇಲೆ ನಿಮಗೆ ಎಷ್ಟು ಪ್ರೀತಿಯಪ್ಪ. ಸೈತಾನ ನನಗೆ ವಿರೋಧವಾಗಿ ನೀರಿನಂತೆ ಎದ್ದರು, ನನಗೆ ಕೇಡು ಮಾಡಲಾಗದಂತೆ ನನ್ನನ್ನು ಸಂರಕ್ಷಿಸುವುದಕ್ಕಾಗಿ, ಸಂಗಡ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ. ಏಸು ಕ್ರಿಸ್ತನ ನಾಮದಲ್ಲಿ ಜಯ ಹೊಂದುತ್ತೇನೆ. ಏಸುವಿನ ನಾಮದಲ್ಲಿ ಆಮೇನ್ ಆಮೇನ್.